ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ ರಾಜೇಶ್. ನಾನಿವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ನಾನಿವತ್ತು ನಿಮಗೆ ಹೇರ್ ಕೇರ್ ರೂಟೀನ್ನ ತೋರಿಸ್ತಾ ಇದ್ದೀನಿ. ನಾನು ವೀಕ್ಲಿ ಒನ್ಸು ಮೊಸರನ್ನ ಹಾಗೆ ಲಿಂಬುನ ಸೇರಿಸಿ ತಲೆಗೆ ಹಚ್ಕೊಳ್ತೀನಿ. ಇದರಿಂದ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಹಾಗೆ ತುಂಬಾ ಡ್ರೈ ಆಗಿರುತ್ತಲ್ವ ಹೇರು, ಅದೆಲ್ಲನೂ ವಾಸಿ ಆಗುತ್ತೆ. ನಿಮಗೆ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬಾ ಚೆನ್ನಾಗಾಗತ್ತೆ, ಏನು ಖರ್ಚಿಲ್ದೇನೆ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಒಂದು ನಿಮಿಷ ತೊಗೊಂಡು ಬರ್ತೀನಿ. ನೋಡಿ, ಇಷ್ಟು ಮೊಸರನ್ನ ತಗೊಂಡಿದ್ದೀನಿ. ಇದಕ್ಕೆ ಒಂದು 5 ರಿಂದ 6 ಲಿಂಬೆ ಹಾಕಬೇಕು. 5 ರಿಂದ 6 ಡ್ರಾಪ್ಸ್ ಇದ್ರೆ ಸಾಕಾಗತ್ತೆ. ಅಥವಾ ನಿಮ್ಮ ಕೂದಲು ಲೆಂತ್ ತುಂಬಾ ಜಾಸ್ತಿ ಇದೆ ಅಂತ ಅಂದರೆ ನೀವು ಒಂದು ಈ ಥರ ಪೀಸ್ ಇರುತ್ತಲ್ವ, ಇದನ್ನು ಪೂರ್ತಿ ಲಿಂಬುನ ಈ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲಿಂಬು ಹಾಕೋದ್ರಿಂದ ಮೊಸರಿನ ಸ್ಮೆಲ್ಲು ಬರಲ್ಲ. ಜಾಸ್ತಿ ಹುಳಿ ಇರೋವಂಥ ಮೊಸರನ್ನ ತಗೋಬೇಡಿ. ನಿಮ್ಮ ಮನೇಲಿ ಯಾವ ಮೊಸರನ್ನ ಯೂಸ್ ಮಾಡ್ತಿರೋ ಅದನ್ನೇ ತಗೊಳ್ಳಿ. ಇದರಲ್ಲಿ ಅದೇ ಬ್ರ್ಯಾಂಡ್ ಆಗಬೇಕು, ಇದೇ ಬ್ರ್ಯಾಂಡ್ ಆಗಬೇಕು ಆ ಥರ ಏನೂ ಇಲ್ಲ. ನೋಡಿ, ಇಲ್ಲಿ ಹಾಕಿದ್ದೀನಿ. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಆಗುತ್ತೆ. ಮೊಸರಿಗೆ ಲಿಂಬು ಹಾಕಿದ್ರೆ ಆಯಿತು, ಮತ್ತಿನ್ನೇನೂ ಇಲ್ಲ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಾದರೂ ಬೇಕು ಅಥವಾ ತೊಗೊಂಬರ್ಬೇಕು ಆ ಥರ ಏನೂ ಇಲ್ಲ. ಮನೆಯಲ್ಲಿರೋದನ್ನೇ ನೀವು ಈಸಿಯಾಗಿ ಯೂಸ್ ಮಾಡ್ಕೋಬೋದು. ನಾನು ಕೂದಲನ್ನು ಕ್ಲೀನಾಗಿ ಬಾಚಿ ಸಿಕ್ಕನ್ನೆಲ್ಲ ಬಿಡಿಸಿದ್ದೀನಿ. ಈ ಥರ ಮೊಸರನ್ನ ತಗೊಂಡು ನೀವು ತಲೆಗೆ ಹಚ್ಕೋಬೇಕು. ಸ್ಕಾರ್ಫಿಗೆಲ್ಲ ಕ್ಲೀನಾಗಿ ಹಚ್ಚಿ ಸ್ವಲ್ಪ ಸ್ವಲ್ಪನೇ ತಗೊಂಡು ನಿಧಾನವಾಗಿ ಈ ಥರ ಹಚ್ಕೊಳ್ಳಿ. ತುಂಬಾ ಸಾಫ್ಟ್ ಆಗುತ್ತೆ. ಕಂಡೀಷ್ನರ್ನೆಲ್ಲ ಹಾಕಿದಾಗ ಕೂದಲು ಹೇಗಾಗುತ್ತೋ ಅದೇ ಥರನೇ ಆಗುತ್ತೆ. ಜಾಸ್ತಿ ಹುಳಿ ಬಂದಿರೋವಂಥ ಮೊಸರನ್ನ ತೊಗೊಂಡ್ರೆ ಸ್ಮೆಲ್ ಬರುತ್ತೆ ಹೇರ್ ವಾಶ್ ಆದಮೇಲೂ. ಅದಕ್ಕೋಸ್ಕರ ಹುಳಿ ಬಂದಿರೋ ಮೊಸರನ್ನೆಲ್ಲ ತಗೋಬೇಡಿ. ಎಲ್ಲನೂ ಕ್ಲೀನಾಗಿ ಈ ಥರ ಹಚ್ಕೋಬೇಕು. ಹೇರ್ ಮಾಸ್ಕನ್ನೆಲ್ಲ ಹಚ್ತೀರಲ್ವ, ಅದೇ ಥರನೇ ಹಚ್ಕೊಳ್ಳೋದು. ಮತ್ತೇನೇನು ಡಿಫ್ರೆನ್ಸ್ ಏನಿಲ್ಲ. ಜಾಸ್ತಿ ಹಚ್ಚಿದ್ರೆ ಇದು ಆಮೇಲೆ ನೀರೆಲ್ಲ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಚ್ಕೊಳ್ಳಿ. ಇದನ್ನು ಒಂದು 30 ನಿಮಿಷ ಹಚ್ಚಿ ಹಾಗೆ ಬಿಡಬೇಕಾಗತ್ತೆ, ಇಲ್ಲ ಅಂತ ಅಂದರೆ ಕೂದಲಿಗೆ ಹಿಡ್ಕೊಳ್ಳಲ್ಲ. ನೋಡಿ, ಕ್ಲೀನಾಗಿ ಈ ಥರ ಹಚ್ಕೋಬೇಕು. ಏನು ಖರ್ಚಿಲ್ದೇನೆ ಇದನ್ನು ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಎಲ್ಲರ ಮನೆಯಲ್ಲೂ ಮೊಸರು ಲಿಂಬು ಅಂತೂ ಇದ್ದೇ ಇರುತ್ತೆ, ಇಲ್ಲ ಅನ್ನೋ ಥರನೇ ಇರಲ್ಲ. ಇದು ಮತ್ತೆ ಡೈಲಿ ಏನು ಮಾಡೋದಲ್ವಲ್ಲ, ವಾರದಲ್ಲಿ 1 ದಿನ ಮಾಡಿದ್ರೆ ಸಾಕಾಗುತ್ತೆ. ಜಾಸ್ತಿ ಡ್ಯಾಂಡ್ರಫ್ ಇರೋರು ಇದನ್ನು ಖಂಡಿತವಾಗ್ಲೂ ಯೂಸ್ ಮಾಡಿ. ಒಂದು 2 ರಿಂದ 3 ವಾರ ಇದೇ ಥರನೇ ಮಾಡಿ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೇರ್ ಫಾಲ್ ಆಗೋದು ಕೂಡ ಇದರಿಂದ ತುಂಬಾ ರೆಡ್ಯೂಸ್ ಆಗುತ್ತೆ. ಕಂಟಿನ್ಯೂಸ್ ಆಗಿ ಮಾಡಬೇಕಾಗತ್ತೆ. ಒಂದ್ಸಲ ಮಾಡಿ ಆಮೇಲೆ ಏನು ಆಗೇ ಇಲ್ಲ ಅಂತ ಅಂದ್ರೆಲ್ಲ ಆಗಲ್ಲ. ನೋಡಿ, ಕ್ಲೀನಾಗಿ ಈ ಥರ ಮಸಾಜ್ ಮಾಡಿದ್ರೆ ಆಯಿತು. ಎಣ್ಣೆನೂ ಹಚ್ಕೊಂಡು ಈ ಥರ ಮಾಡ್ತೀವಲ್ವ, ಅದೇ ಥರನೇ ಇದನ್ನ ಹಚ್ಕೊಂಡ್ರೆ ಆಯಿತು. ಹಾರ್ಡ್ ವಾಟರಿಂದ ಅಥವಾ ವೆದರಿಗೆ ಎಲ್ಲನೂ ಈ ಥರ ಡ್ರೈ ಆಗುತ್ತಲ್ವ ಹೇರು, ಅವಾಗೆಲ್ಲ ಈ ಥರ ಮಾಡ್ಕೊಳ್ಳಿ. ನೋಡಿ, ಇದು ಇವಾಗ ಆಗಿದೆ. ನಾನು ಇದನ್ನು ಬಂದ್ ಮಾಡಿಬಿಡ್ತೀನಿ. ಆಮೇಲೆ ಹಾಫ್ ಆನ್ ಅವರ್ ಬಿಟ್ಟು ಹೇರ್ ವಾಶ್ನ ಮಾಡ್ತೀನಿ. ಅಷ್ಟರಲ್ಲಿ ಮನೆ ಕ್ಲೀನ್ ಮಾಡೋದು ಮತ್ತು ಏನೇನೋ ಕೆಲಸ ಎಲ್ಲ ಇರುತ್ತಲ್ಲ, ಮನೆ ಕ್ಲೀನ್ ಮಾಡೋದು ಅಥವಾ ವಾಷಿಂಗ್ ಮಿಷನ್ಗೆ ಬಟ್ಟೆ ಹಾಕೋದು, ಈ ಥರ ಎಲ್ಲ ಇರೋದನ್ನೆಲ್ಲನೂ ಮುಗಿಸ್ಕೋಬೋದು.
ಉಳಿದಿರೋ ಮೊಸರನ್ನ ನಾನಿಲ್ಲಿ ಮೇಲ್ಗಡೆ ಈ ಥರ ಹಚ್ಕೊಳ್ತೀನಿ ಅಷ್ಟೆ. ಎಲ್ಲನೂ ನಾನು ಹಚ್ಕೊಂಡಾಗಿದೆ. ಇದನ್ನು ಅರ್ಧ ತಾಸು ಬಿಟ್ಟು ಅಂದರೆ 30 ನಿಮಿಷ ಬಿಟ್ಟು ನಾನು ಇದನ್ನು ವಾಶ್ ಮಾಡ್ತೀನಿ. ಅಲ್ಲಿ ತನಕ ನಾನು ಮನೆ ಕ್ಲೀನ್ ಮಾಡ್ಕೊಳ್ತೀನಿ. ಹಾಗೆ ಬಟ್ಟೆನ ವಾಷಿಂಗ್ ಮಿಷನ್ಗೆ ಹಾಕೋದಿದೆ, ಅದನ್ನು ಹಾಕ್ತೀನಿ. ಅಲ್ಲಿ ತನಕ ಆಗುತ್ತೆ ಹಾಫ್ ಆನ್ ಅವರು. ಅದಾದಮೇಲೆ ಸ್ನಾನ ಮಾಡಿಕೊಂಡು ನಿಮಗೆ ಹೇರ್ ಹೇಗಾಗಿದೆ ಅಂತ ತೋರಿಸ್ತೀನಿ. ಇನ್ನೊಂದು ವಿಷಯ ಹೇಳೋದಕ್ಕೆ ಮರ್ತೆ, ನೀವು ಡೈರೆಕ್ಟಾಗಿ ಶಾಂಪೂನ ತಲೆಗೆ ಹಾಕಬಾರ್ದು. ನೀರಲ್ಲಿ ಶಾಂಪೂನ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಬರೋವಂಥ ನೊರೆನ ಮಾತ್ರ ನೀವು ತಲೆಗೆ ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಡೈರೆಕ್ಟಾಗಿ ನೀವು ಶಾಂಪೂನ ಹಾಕಿದ್ರೆ ತುಂಬಾ ಡ್ರೈ ಆಗುತ್ತೆ ಹೇರ್ ಕೂಡ, ಹಾಗೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಅದು ಅಲ್ಲದೆ ತುಂಬಾ ಮೈಲ್ಡ್ ಆಗಿರುವಂಥ, ಜಾಸ್ತಿ ಸ್ಮೆಲ್ ಇಲ್ಲದೆ ಇರುವಂಥ ಶಾಂಪೂನ ಯೂಸ್ ಮಾಡಿ. ಮನೆಯೆಲ್ಲ ಕ್ಲೀನ್ ಮಾಡಿ ಆಯಿತು. ಇವಾಗ ವಾಷಿಂಗ್ ಮಿಷನ್ಗೆ ಬಟ್ಟೆ ಹಾಕೋದಿದೆ, ಅದನ್ನು ಹಾಕಿ ಆಮೇಲೆ ಬಂದು ಸಿಗ್ತೀನಿ. ನಾನು ಡೈಲಿ ಎಲ್ಲ ಗುಡಿಸೋದು ಒರೆಸೋದು ಆ ಥರ ಎಲ್ಲ ಏನೂ ಮಾಡಲ್ಲ. ಒಂದಿನ ಗುಡಿಸೋದು ಒಂದಿನ ಒರೆಸೋದು ಆ ಥರ ಮಾಡ್ತೀನಿ. ಯಾಕಂದರೆ ನಾವಿರೋದು ಇಬ್ಬರೇ, ಅಷ್ಟೊಂದು ಕಸನೂ ಆಗಲ್ಲ. ಹಾಗೆ ಮಳೆ ಬರ್ತಾ ಇರೋದ್ರಿಂದ ನಾವು ಹೊರಗಡೆನೂ ಅಷ್ಟೊಂದು ಹೋಗ್ತಾ ಇಲ್ಲ. ಹಾಗಾಗಿ ನಾನು ಒಂದಿನ ಗುಡಿಸ್ತೀನಿ, ಒಂದಿನ ಒರೆಸ್ತೀನಿ. ಸುಮಾರು ಇದು ನಾನು ಯಾವಾಗಲೂ ಅದೇ ಥರನೇ ಮಾಡೋದು. ಹೊರಗಡೆ ಹೋದ್ರೂ ಅಷ್ಟೇ ಡೈಲಿ ಗುಡಿಸೋದು ಒರೆಸೋದು ಆ ಥರ ಎಲ್ಲ ಏನೂ ಮಾಡಲ್ಲ. ನೀವೆಲ್ಲ ಏನು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನಗೂ ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ನಿಮಗೆ ಯಾವುದಾದ್ರೂ ಒಂದು ಕಂಟೆಂಟ್ ನಿಮಗೆ ಇಷ್ಟ ಆಯಿತು ಅಥವಾ ನಿಮ್ಮನೆಲ್ಲೂ ಇದೇ ಥರನೇ ಮಾಡ್ತೀರಾ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ಇವಾಗ ಹಾಫ್ ಆನ್ ಅವರ್ ಆಗಿದೆ. ನಾನು ಹೋಗಿ ಸ್ನಾನ ಮಾಡಿಕೊಂಡು ಬರ್ತೀನಿ. ಆಮೇಲೆ ನಿಮಗೆ ಹೇರ್ ಹೇಗಾಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬಾ ಸ್ಮೂತಾಗಿ ಇರುತ್ತೆ. ನೀವು ಟ್ರೈ ಮಾಡಿದ್ರೇ ಗೊತ್ತಾಗುತ್ತೆ. ಆದ್ರೂ ನಾನು ತೋರಿಸ್ತೀನಿ ಆಫ್ಟರ್ ವಾಶ್ ಹೇಗಿರುತ್ತೆ ಅಂತ. ನಿಮಗೆ ಹೇರ್ ವಾಶ್ ಆದಮೇಲೆ ಹೇಗಾಗಿದೆ ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ. ನಾನು ಇವಾಗಷ್ಟೇ ಹೇರ್ ವಾಶ್ನ ಮಾಡಿಕೊಂಡು ಬಂದಿದ್ದೀನಿ, ತೋರಿಸ್ತೀನಿ. ಇವಾಗ ನೋಡಿ, ಫುಲ್ ಡ್ರೈ ಆದಮೇಲೆ ಇನ್ನೊಂದು ಕ್ಲಿಪ್ನ ಹಾಕಿಡ್ತೀನಿ ಲಾಸ್ಟಿಗೆ. ನೋಡಿ, ಮುಟ್ಟಿದ್ರೇ ಗೊತ್ತಾಗುತ್ತೆ ತುಂಬಾ ಸಾಫ್ಟ್ ಆಗಿದೆ ಅಂತ. ಸ್ಮೆಲ್ ಕೂಡ ಇಲ್ಲ. ಹಾಗೆ ಹೇರ್ ವಾಶ್ನ ಮಾಡಬೇಕಿದ್ರೆ ತುಂಬಾ ಬಿಸಿ ಇರೋವಂಥ ನೀರನ್ನೆಲ್ಲ ಯೂಸ್ ಮಾಡಬೇಡಿ. ಸ್ವಲ್ಪ ಉಗುರು ಬೆಚ್ಚಗಿರೋವಂಥ ನೀರನ್ನೇ ಯೂಸ್ ಮಾಡಿ. ಇವಾಗ ಚಳಿ ಇರುತ್ತೆ, ಬಿಸಿ ನೀರನ್ನು ಸ್ನಾನ ಮಾಡೋಣ ಅಂತ ಅನಿಸುತ್ತೆ. ಆದ್ರೂ ಕೂಡ ನೀವು ತಲೆಗೆ ಸ್ನಾನ ಮಾಡಬೇಕಿದ್ರೆ ಉಗುರು ಬೆಚ್ಚಗಿರೋವಂಥ ನೀರನ್ನು ಮಾತ್ರ ಸ್ನಾನ ಮಾಡಿ. ತುಂಬಾ ಬಿಸಿ ಇರೋ ನೀರನ್ನೆಲ್ಲ ಸ್ನಾನ ಮಾಡಬೇಡಿ. ನಾನಿವಾಗ ಊಟಕ್ಕೆ ರೆಡಿ ಮಾಡ್ಕೊಳ್ತೀನಿ. ನಾನಿವತ್ತು ಮೆಣಸಿನ್ಕಾಯಿ ತಂಬುಳಿ ಮಾಡೋಣ ಅಂತ ಅಂದ್ಕೊಳ್ತೀನಿ. ನಾನೊಬ್ಬಳೇ ಇರೋದು, ಅದಕ್ಕೋಸ್ಕರ ಅದೊಂದೇ ಈಸಿಯಾಗಿ ಹಾಗೆ ತುಂಬಾ ಸೂಪರ್ ಕ್ವಿಕ್ಕಾಗಿ ಆಗುತ್ತೆ. ಆ ರೆಸಿಪಿನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಬೇಕಿದ್ರೆ ಚೆಕ್ ಮಾಡ್ಬೋದು. ನಾನು ಮೇಲಿನ ಮೇಲೆ ತೋರಿಸ್ತೀನಿ. ಡೀಟೇಲ್ಡ್ ಆಗಿ ನಿಮಗೆ ರೆಸಿಪಿ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ ನೀವು ನೋಡ್ಬೋದು. ಓಕೆ, ಇವಾಗ ಬೇಗ ಬೇಗ ರೆಡಿ ಮಾಡಿಬಿಡೋಣ, ತುಂಬಾ ಲೇಟ್ ಆಯಿತು. ನಾನಿವಾಗ ಅನ್ನಕ್ಕೆ ಇಟ್ಕೊಬಿಡ್ತೀನಿ, ತುಂಬಾ ಬೇಗ ಆಗುತ್ತೆ. ತಂಬಳಿ ಕೂಡ ತುಂಬಾ ಬೇಗ ಆಗುತ್ತೆ. ಫಸ್ಟ್ ಅನ್ನಕ್ಕೆ ಇಟ್ಕೊಬಿಟ್ರೆ ಬೇಗ ಊಟ ಮಾಡ್ಬೋದು.
ಸ್ವಲ್ಪ ಕಾಯಬೇಕಾಗತ್ತೆ. ನನಗೆ ತೆಂಗಿನಕಾಯಿ ಒಡೆಯೋದು ಅಂದ್ರೇ ಆಗಲ್ಲ, ಒಡೆಯೋದಕ್ಕೂ ಬರಲ್ಲ. ಯಾವಾಗಲೂ ನನ್ನ ಹಸ್ಬೆಂಡೇ ಹೊಡೆಯೋದು. ಇವತ್ತು ಹೇಗೋ ಕಷ್ಟಪಟ್ಟು ಹೊಡೆದಿದ್ದೀನಿ, ಚೆನ್ನಾಗೇ ಹೊಡೆದಿದ್ದೀನಿ. ಕಾಯಿ ಸ್ವಲ್ಪ ಬೇಕಾಗತ್ತೆ, ಜಾಸ್ತಿ ಏನು ಬೇಕಾಗಲ್ಲ. ಅದು ಮತ್ತೆ ಒಬ್ರಿಗೇನೆ ಮಾಡೋದಕ್ಕೆ ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು. ಇದು ತುಂಬಾನೇ ಚೆನ್ನಾಗಾಗತ್ತೆ. ಯಾರಾದರೂ ಯೂಸ್ ಮಾಡ್ತಾ ಇಲ್ಲ ಅಂತಂದ್ರೆ ಯೂಸ್ ಮಾಡಿ, ಅಮೆಝಾನಲ್ಲಿ ಸಿಗತ್ತೆ. ಕಾಯಿ ತುರಿಯೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ, ಈಸಿಯಾಗಿ ತುರಿಬೋದು. ನಾನಿವಾಗ ತಂಬುಳಿಗೆ ಹುರ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಆದಮೇಲೆ ಸ್ವಲ್ಪ ಕಾಯಬೇಕು. ಅದಕ್ಕೆ ಒಂದು ಸ್ವಲ್ಪ ಉದ್ದಿನಬೇಳೆನ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೇನೆ ಒಣಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಒಂದು 4ರಿಂದ 5 ಬೇಕಾಗುತ್ತೆ. ಹಾಗೆ ಹಸಿಮೆಣಸಿನ್ಕಾಯಿ ಹಾಕಬೇಕು. ನಾನಿಲ್ಲಿ ಈ ಗಾಂಧಾರಿ ಮೆಣಸು ಅಂತ ಅಂತೀವಲ್ವಾ, ಇದನ್ನ ಹಾಕ್ತಾ ಇದ್ದೀನಿ. ಇದನ್ನ ಹಾಕಿದ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಇದಿಲ್ಲ ಅಂತಂದ್ರೆ ನೀವು ಹಸಿಮೆಣಸಿನ್ಕಾಯಿನ ಹಾಕಿ ಖಾರಕ್ಕೋಸ್ಕರ. ಗ್ಯಾಸನ್ನ ಆಫ್ ಮಾಡ್ತೀನಿ. ಎಣ್ಣೆ ಚೆನ್ನಾಗಿ ಕಾದಿರೋದಕ್ಕೆ ಇದೆಲ್ಲ ಕಪ್ಪಾಗ್ಬಿಡುತ್ತೆ, ಅದಕ್ಕಾಗಿ ಗ್ಯಾಸನ್ನ ಆಫ್ ಮಾಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಎಳ್ಳನ್ನ ಹಾಕಿದ್ರೆ ಆಯ್ತು. ಎಳ್ಳನ್ನ ಹಾಕ್ಬೇಕಿದ್ರೆ ಅಂತೂ ಗ್ಯಾಸ್ ಆಫ್ ಮಾಡಬೇಕು, ಇಲ್ಲ ಅಂತಂದ್ರೆ ಇದು ಚಿಟಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನೋಡಿ, ಮೆಣಸಿನಕಾಯಿ ತಂಬುಳಿಗೆ ಹುರಿದಾಗಿದೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಕಾಯಿ ಜೊತೆ ಈ ಮಸಾಲೆಯನ್ನು ಹಾಕಿ ರುಬ್ಕೋಬೇಕು. ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ಅಲ್ವಾ. ಒಬ್ಬರೇ ಇದ್ರಂತೂ ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು, ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸರಿ ಇದನ್ನ ಟ್ರೈ ಮಾಡಿ, ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದಕ್ಕೆ ಹುಣಸೆ ಹಣ್ಣು ಏನು ಹಾಕೋದು ಬೇಡ. ಆಮೇಲೆ ಮಜ್ಜಿಗೆ ಸೇರಿಸ್ತೀವಿ, ಅದಕ್ಕೋಸ್ಕರ ಹುಳಿ ಎಲ್ಲ ಏನು ಬೇಡ. ಆಮೇಲೆ ಲಿಂಬುನ ಹಿಂಡ್ಕೋಬೇಕಾಗತ್ತೆ. ಇದನ್ನ ಇವಾಗ ಕ್ಲೀನ್ ಆಗಿ ರುಬ್ಕೋಬೇಕು. ನೋಡಿ ಹೀಗಾಗತ್ತೆ. ಇದನ್ನ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೋಬೇಕು. ಯಾವ ಪಾತ್ರೆಯಲ್ಲಿ ತಂಬುಳಿನ ಮಾಡ್ತಿರೋ ಅದೇ ಪಾತ್ರೆಗೆ ಶಿಫ್ಟ್ ಮಾಡಿ. ನನಗಂತೂ ಈ ತಂಬುಳಿ ಅಂದ್ರೆ ತುಂಬಾನೇ ಇಷ್ಟ. ಇದು ಒಂದೇ ಇದ್ರೆ ಸಾಕಾಗತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮ್ಗೂ ಇಷ್ಟ ಆಗ್ಬೋದು. ಇದಕ್ಕೆ ಮೊಸರನ್ನ ಸೇರಿಸ್ತಾ ಇದ್ದೀನಿ. ಮೊಸರನ್ನ ನೋಡ್ಕೊಂಡು ಸೇರಿಸಿ. ಎರಡನ್ನು ಕ್ಲೀನ್ ಆಗಿ ಮಿಕ್ಸ್ ಮಾಡಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋಬೇಕು. ಹುಳಿಗೆ ಇದಕ್ಕೆ ಲಿಂಬುನ ಸೇರಿಸಬೇಕಾಗತ್ತೆ. ಹುಣಸೆ ಹಣ್ಣೆಲ್ಲ ಹಾಕಬೇಡಿ, ಲಿಂಬುನೇ ಹಾಕಿ, ತುಂಬಾನೇ ಟೇಸ್ಟಿಯಾಗಿರುತ್ತೆ.
ನಾನು ಕಾಯಿನ ಈ ಥರ ಜಿಪ್ ಕವರಲ್ಲಿ ಹಾಕಿ ಇಡ್ತೀನಿ. ಸ್ವಲ್ಪನೂ ಹಾಳಾಗಲ್ಲ, ತುಂಬ ದಿನಗಳ ತನಕ ಬರುತ್ತೆ. ನೀವು ಜಿಪ್ ಬ್ಯಾಗಲ್ಲಿ ಇಲ್ಲ ಅಂತಂದರೆ ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿಡಿ, ಕಾಯಿ ತುಂಬಾ ಚೆನ್ನಾಗಿರುತ್ತೆ. ಹೇರ್ ಡ್ರೈ ಆದಮೇಲೆ ಕ್ಲಿಪ್ನ ಹಾಕ್ತೀನಿ ಅಂತ ಹೇಳಿದ್ದೆ, ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಡ್ರೈಯರ್ ಎಲ್ಲ ಏನೂ ಯೂಸ್ ಮಾಡಿಲ್ಲ, ನ್ಯಾಚುರಲ್ ಆಗೇ ಇದು ಡ್ರೈ ಆಗಿರೋದು. ಮುಟ್ಟೋದಕ್ಕೇ ತುಂಬಾ ಸಾಫ್ಟ್ ಅನ್ನಿಸ್ತಾ ಇದೆ. ನೀವು ಟ್ರೈ ಮಾಡಿ, ನಿಮಗೂ ಇದೇ ಥರನೇ ಆಗುತ್ತೆ. ರುಚಿ ರುಚಿಯಾಗಿರುವಂಥ ತಂಬುಳಿ ರೆಡಿ ಆಯಿತು. ಅನ್ನ ಕೂಡ ರೆಡಿ ಆಗಿದೆ. ಎಷ್ಟು ಈಸಿಯಾಗಿ ಎಷ್ಟು ಬೇಗನೆ ಮಾಡ್ಬೋದು ಅಲ್ವಾ? ನಿಮಗೆ ಈ ರೆಸಿಪಿನೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಒಂದ್ಸರಿ ಇದನ್ನು ಟ್ರೈ ಮಾಡಿ ನೋಡಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.